ಗುರುಜಿ, ವಿಶ್ವಕರ್ಮನ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಇವತ್ತಿನ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ಹೇಳ್ತಾ ಇದ್ದೀರಾ? ನೋಡಿ ವೀಕ್ಷಕರೇ, ಇವತ್ತು ಇಷ್ಟೆಲ್ಲ ಮಾತಾಡ್ತಾ ಮರ್ತೇ ಹೋದ್ವಿ. ಇವತ್ತಿನ ಸಂಸ್ಕಾರದಲ್ಲಿ 22ನೇ ತಾರೀಕು ಇನ್ನೇನು ವಿಶೇಷವಾಗಿ ಹತ್ತಿರ ಬಂದ್ಬಿಡ್ತು ಮಹಾಲಯ ಅಮಾವಾಸ್ಯೆ. ಈ ಮಹಾಲಯ ಅಮಾವಾಸ್ಯೆ ತಾರೀಕಿಗೆ ಮೊದಲು ಈ 22ನೇ ತಾರೀಕು ಗುರುವಾರ ನಾವು ನೀವೆಲ್ಲ ಒಂದು ಅನುಗುಣವನ್ನು ತರಬೇಕು. ಏನಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಬಂದಾಗ ನಾರಾಯಣ ಬಲಿಯನ್ನು ಮಾಡಿಸ್ಕೊಳ್ಳಿ, ಪ್ರೇತ ಸಂಸ್ಕಾರವನ್ನು ಮಾಡಿಸ್ಕೊಳ್ಳಿ, ತದನಂತರ ಸ್ಮಶಾನಗಳಿಗೆ ಹೆಂಗಸರು ಕಾಲಿಡಬೇಡಿ, ಎಲ್ಲ ಮೂಲ ಪಾಯಿಂಟ್ಸು. ಈ ಪಾಯಿಂಟ್ಸಲ್ಲಿ ಯಾವ ಕಾಲಕ್ಕೂ ನೀವುಗಳು ತಂದೆ ತಾಯಿ ಮಕ್ಕಳು ಏನಿದ್ದೀರಾ, ಅಕಸ್ಮಾತ್ ನಿಮ್ಮ ತಂದೆ ತಾಯಿ ಅಜ್ಜಿ ತಾತಂದ್ರೆ ಯಾರು ಹೋಗಿದ್ದರೆ ಆ ಒಂದು ಕಾಲಕ್ಕೆ ಮನೆಯಲ್ಲಿ ತಿಥಿ ಕಾರ್ಯವನ್ನು ಮಾಡಿ ಆ ಸಮಾಧಿಗಳಲ್ಲಿದೆ ಹುಡ್ಕೊಂಡು ಹೋಗ್ಬೇಕು. ನೀವು ಹುಡ್ಕೊಂಡು ಹೋಗಿ ಆ ಸಮಾಧಿಗಳಿಗೆ ಒಂದು ಹೂ ಹಾಕಿ ಹಾಲನ್ನಿಟ್ಟು ಹಣ್ಣು ಹಂಪಲು ನೈವೇದ್ಯ ಮಾಡಿ, ಹಣ್ಣು ಹಂಪಲು ವಾಪಸ್ ತರಬೇಡಿ ಹೇಳಿದ್ದೀನಿ ಇವತ್ತೇ, ಏನೋ ಭೂತ ಪ್ರೇತ ಪಿಶಾಚಿಗಳು ವಾಪಸ್ ಬರುತ್ತೆ ಹಿಂದುಗಡೆ ಜೊತೆಗೆ. ಅದಕ್ಕೆ ಆ ಹಾಲನ್ನಲ್ಲೇ ಇಟ್ಟು ಅದು ಯಾವುದಾದ್ರೂ ನಾರಾಯಣ ಅಂತ ಕರಿತೀವಿ. ಏನಂತೀವಿ ಸಾಧಾರಣವಾಗಿ ಒಂದು ನಾಯಿನ ತೂಚಿ ನಾಯಿ ಅನ್ನೋದು ಹೇಳಲ್ಲ, ನಾರಾಯಣ ಅಂತಾರೆ. ಅಂದರೆ ದೈವಿಕ ಭಾಷೆಯಲ್ಲಿ ಯಾರಾದರೂ ಒಂದು ಆಧ್ಯಾತ್ಮಿಕ ಇದ್ದವನ್ನ ಏನು ಮಾಡ್ತಾರೆ, ನಾರಾಯಣ ಅಂತೀವಿ. ನಾರಾಯಣ ಆ ಸ್ವರೂಪದಲ್ಲಿ ಅಂದರೆ ಕರ್ಮಶೇಷವನ್ನು ತೊಗೊಂಡು ಹೋಗೋನು, ಕರ್ಮಶೇಷ ನಮ್ಮ ಜೊತೆ ಫಾಲೋ ಮಾಡುತ್ತೆ. ಯಾವತ್ತು ದೇವರು ನಮ್ಮ ಜೊತೆ ಹಿಂಬಾಲಿಸ್ತಾ ಇರ್ತಾನೆ ಅಂದರೆ ನಾಯಿ ಇರೋ ನಿಯತ್ತು ಎಷ್ಟು ಜಗತ್ತಿಗಿದೆ, ಯಾರಿಗೂ ಇಲ್ಲ. ಅದಕ್ಕೆ ನಾಯಿ ಬಹಳ ನಿಯತ್ತಿನ ಪ್ರಾಣಿ ಅಂತ. ಅದಕ್ಕೆ ನೋಡಿ, ಧರ್ಮರಾಯ ತನ್ನ ದೇಹದಲ್ಲಿ ಅವನು ವೈಕುಂಠಕ್ಕೆ ಹೋಗ್ತಾ ಇದ್ದಾನೆ ದೇಹದ ಮುಖಾಂತರ ಅಂದಾಗ ಯಮ ಧರ್ಮರಾಜ ಅಂದರೆ ಧರ್ಮ ನಮ್ಮ ಹಿಂದೆ ಹಿಂಬಾಲಿಸುತ್ತಂತೆ. ಅದಕ್ಕೆ ನೀವು ಮಾಡೋ ಪಾಪಕರ್ಮಗಳು ನಿಮ್ಮ ಹಿಂದೆ ಹಿಂಬಾಲಿಸುತ್ತೆ, ಅದೇ ರೀತಿ ಧರ್ಮನೂ ನಮ್ಮ ಜೊತೆ ರಕ್ಷಣೆ ಕೊಡುತ್ತೆ. ಅದಕ್ಕೆ ಇಂಥ ಒಂದು ಧರ್ಮವನ್ನು ಎತ್ತಿಡಬೇಕಾದ್ರೆ ಇವತ್ತಿನ ಸಂಸ್ಕಾರದಲ್ಲಿ ಏನು ಹೇಳ್ತೀವಿ, ದಯವಿಟ್ಟು ಹಾಲನ್ನಲ್ಲೇ ಇಡಿ. ಯಾವುದಾದ್ರು ಒಂದು ನಾಯಿ ನಾರಾಯಣ ಸ್ವರೂಪದಲ್ಲಿ ಬಂದು ಕುಡಿತಕ್ಕಂಥ ಅವಕಾಶ ಇರುತ್ತೆ. ಹಣ್ಣು ಹಂಪಲಗಳು ಯಾವುದೂ ವಾಪಸ್ ತರಬೇಡಿ, ಎಲ್ಲ ಇಟ್ಬಿಡಿ. ಅಲ್ಲಿ ಯಾರಾದರೂ ಇರ್ತಕ್ಕಂಥ ಸ್ಮಶಾನದಲ್ಲಿ ಯಾರು ನಿವಾಸಿಗಳಿರ್ತಾರೆ, ಅಥವಾ ಯಾರಾದರೂ ಆ ಕಡೆ ಓಡಾಡ್ತಿರ್ತಾರೆ, ಅಥವಾ ಯಾರೋ ಹುಚ್ಚರು, ಅಥವಾ ಯಾರಾದರೂ ಅಂಗವಿಕಲರು ಇಂಥವರು ಯಾರು ಗತಿ ಇಲ್ದಿದ್ದವರು ಕೂಡ ಆ ಪ್ರಸಾದವನ್ನು ಸ್ವೀಕಾರ ಅವಕಾಶ ಆಗುತ್ತೆ. ನೀವು ಹೂ ಹಾಕಿ ಊದ್ಕಡ್ಡಿ ಹೆಚ್ಚಿ ನಮಸ್ಕಾರ ಮಾಡಿ, ಊದ್ಕಡ್ಡಿಯನ್ನು ನಮಸ್ಕಾರ ಮಾಡಿಬಿಟ್ಟು ಈ ಪ್ರದಕ್ಷಿಣೆ ಎಲ್ಲ ಇದೆಯಲ್ಲ ದಯವಿಟ್ಟು ಸಮಾಧಿಗಳಿಗೆ ಮಾಡಬೇಡಿ. ಸಮಾಧಿಗಳಿಗೆ ಪ್ರದಕ್ಷಿಣೆ ಮಾಡೋ ಎಲ್ಲ ಅವಕಾಶಗಳು ಇದೆಲ್ಲ ಶಾಸ್ತ್ರದಲ್ಲಿ ಇಲ್ಲದೇ ಇರತಕ್ಕಂಥದ್ದು. ಸುಮ್ಮನೆ ದೂರದಿಂದ ಒಂದು ನಮಸ್ಕಾರ ಮಾಡಿ ಹೆಂಡತಿಯಾದವಳು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ಕೊಳ್ಳೋದು. ಯಾಕೆಂದರೆ ನೀವು ಅಂದ್ಕೊಂಡ ಹಾಗೆ ನಿಮ್ಮ ಗಂಡ ಅಂತ ಅದೊಂದು ಪ್ರತಿಮೆ, ಆದರೆ ಅಲ್ಲಿ ಆತ್ಮನೂ ಇರಲ್ಲ, ದೇಹ ಮಾತ್ರ. ಆ ದೇಹನೂ ಇರಲ್ಲ ಇನ್ನೂ. ಯಾಕೆಂದರೆ ಎಷ್ಟು ಜನ ಹೂಣಿಟ್ಟಿದ್ದೀರೋ ಅಲ್ಲಿ ಇರ್ತಕ್ಕಂಥದ್ದೆಲ್ಲ ಏನಾಗಿದೆ, ಎಲ್ಲ ಮಣ್ಣಲ್ಲಿ ಕಲಸ್ಮೇಲೋಗರಾಗೋಗಿರುತ್ತೆ. ಆದರೂ ಸಹ ಇದಕ್ಕೆ ನಾವೇನು ಹೇಳ್ತೀವಿ, ಆ ಒಂದು ಬಿಂಬ, ಆ ಮೂಲ ಬಿಂದು, ಆ ಬಿಂಬವನ್ನು ಪ್ರತಿಯೊಬ್ಬ ಮನುಷ್ಯನ ಒಂದು ಸಹಗಮನ ಏನು ಇಷ್ಟು ವರ್ಷ ನಡೀತಾ ಇತ್ತು ಆ ಜೀವನ ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದೆ. ಆ ಸೇರ್ಕೊಂಡ್ರೆ ಜೀವನಕ್ಕೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕರ್ಕೊಂಡೋಗಿ ತೋರಿಸ್ಬೇಕಂತ ತಾಯಿದವಳು, ನೋಡಿ ಇವ್ರಿ ನಿಮ್ಮಪ್ಪ ಹಿಂಗೆ ಹೊಟ್ಟೋದು ಅಂದರೆ ನಾವು ನಾಳೆ ಹಿಂಗೆ ಹೋಗ್ತೀವಿ. ಆದರೂ ಸಹ ಈ ಕರ್ತವ್ಯನ ಇನ್ಮೇಲೆ ನನ್ನ ನಂತರನೂ ನೀವು ಮಾಡ್ಕೊಂಡು ಹೋಗ್ಬೇಕಂಡ್ರೋ, ಮಾತ್ಕೊಡ್ರೋ ಅಂಥೇಳಿ ತಾಯಿಯಾದವಳು ಆ ಮಕ್ಕಳಿಗೆ ಹೇಳಿ ಆ ಮಾತನ್ನು ಅಲ್ಲಿ ಕೇಳ್ಕೊಳ್ಳೋ ಥರ ಕೇಳಿಕೊಂಡು ಸ್ಮರಣಾರ್ಥವಾಗಿ ಮಕ್ಕಳು ಕೂಡ ಹೇಳಬೇಕು, ಅಮ್ಮ ಯೋಚನೆ ಮಾಡಬೇಡಮ್ಮ ತಂದೆದು. ಅಥವಾ ತಂದೆಗೆ ತಾಯಿ ಅಕಸ್ಮಾತ್ ಹೋಗಿದ್ರೆ ನಿತ್ಯ ಸುಮಂಗಲಿ ಅವಳು ಹೊಟ್ಟೋದ್ಲು, ದೀರ್ಘ ಸುಮಂಗಲಿ ಅನುಗ್ರಹ ಹೊಟ್ಟೋದ್ಲು. ಹೀಗೆ ಹೊಟ್ಟೋದ ಮುತ್ತೈದೆಯನಿಗೆ ನಾವು ನೆನೆಸ್ಕೊಂಡು ಹಾಗೆ ಅಮ್ಮನ ಕಾರ್ಯ ನಾನು ಯಾವತ್ತು ನಡ್ಸ್ಕೊಂಡು ಹೋದಾಗೆ ಮುಂದಕ್ಕೂ ನಾನು ಹೀಗೆ ಮಾಡ್ಕೊಂಡು ಹೋಗ್ತೀನಿ ಪೀಳಿಗೆ ಮುಖಾಂತರವಾಗಿ ಅಂತ ಆಶೀರ್ವಾದ ದೇವರ ಆಶೀರ್ವಾದಕ್ಕಿಂತ ಶ್ರೇಷ್ಠವಾದ ಪಿತೃಾಶೀರ್ವಾದ. ಅದಕ್ಕೆ ಇವತ್ತಿನ ಸಂಸ್ಕಾರದಲ್ಲಿ ಏನು ಹೇಳ್ತೀವಿ, ಸತ್ತೋದವ್ರನ್ನ ಫೋಟೋಗಳು ಹಾಕ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ತಕ್ಕಂಥವ್ರು ಹೇಗಿದೆ, ಇದ್ದಾಗ ದಯವಿಟ್ಟು ಇದ್ದು ಜಯಿಸಬೇಕು ಅಂದಾಗ ಇದ್ದು ಈಜಿಸ್ತಕ್ಕಂಥ ವಿಚಾರವನ್ನು ಅವ್ರು ಇದ್ದಾಗ ಸಂತೋಷಪಡಿಸಿ. ವಯಸ್ಸಾದ ವೃದ್ಧರಿದ್ದರೆ ಸಂತೋಷಪಡಿಸಿ, 4 ದಿವಸ ಅವ್ರು ನೋಡ್ಕೊಂಡ್ರೆ ಚೆನ್ನಾಗಿ ಸಂತೋಷವಾಗಿ ಅವ್ರು ಆನಂದ ಪಡ್ತಾರೆ. ಸಾಯ್ಬೇಕಾದ್ರೆ ಸಂತೃಪ್ತಿ ಸತ್ತರೆ ಆ ದೋಷಗಳು ನಮಗೆ ಬರಲ್ವಂತೆ, ಅವ್ರು ಸಂತೋಷ ಸಾಯ್ಬೇಕಂತೆ. ಕೆಲವರು ಸಂತೃಪ್ತಿಯಿಂದ ಸಾಯೋದೇ ಇಲ್ಲ. ನಾನು ಯಾವುದೋ ಕೆಲಸ ನಿಲ್ಸ್ಕೊಂಡಿದ್ದೆ, ಬರೀಲಿ ಹಾಸ್ಪಿಟಲ್ ಮಲಗಿರ್ತಾರಲ್ಲ, ಬರೀಲಿ ಆ ಸೈನ್ ಹಾಕ್ಸ್ಕೋ, ಮರಿಬೇಡ, ಆ ಆಸ್ತಿ ನಮಗೆ ಬರಬೇಕು, ಬಿಡಬೇಡ, ಹಾಸ್ಪಿಟ್ಲ್ ನನ್ನ ಮಗ ಸಾಯ್ತಾ ಇರ್ತಾನೆ ಮುದುಕ, ಬಿಡಬೇಡ ಆಸ್ತಿನ ಅಂತ ಹೇಳ್ಕೊಡ್ತಿರ್ತಾನೆ ಮಗನಿಗೆ. ಎಂಥ ದರಿದ್ರ ಇದೇ. ಅದಕ್ಕೆ ಆ ದುರಾಸೆ ಇರುತ್ತಲ್ಲ, ಅದು ಯಾರನ್ನು ಬಾಧಿಸೋದು ಗೊತ್ತಾ, 4ನೇ ತಲೆಮಾರು ಪಾಪ ಮೊಮ್ಮಗ ಬರ್ತಾನೆ ಅವನಿಗೆ ಕಾಡುತ್ತೆ. ಅದಕ್ಕೆ ಹೇಳೋದು, ಅವನಿಗೆ ಆಸೆ ಪೂರೈಸದೇ ಇರೋದನ್ನೆಲ್ಲ ಇಲ್ಲಿ ಪೂರೈಸೋಕ್ಕೆ ಅವಕಾಶ ಆಗದಿಂದ ಸದ್ಯ ಪ್ರೇತಾತ್ಮ ಭೂಮಿ ಬಿಟ್ಟು ಹೊರಟಾಗ್ಲಪ್ಪ ಅಂತ ಓಡಿಸ್ಬಿಟ್ಟು ತದನಂತರ ಪರಿವರ್ತನಾ ಸ್ವರೂಪ. ಕೆಲವರು ಇರ್ತಾರೆ ಸಂತೃಪ್ತಿ ಜೀವನ, ನನಗೆ ಜೀವನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಭಾಳಷ್ಟು ಸಂತೋಷ ಆಗಿದೆ ಜೀವನದಲ್ಲಿ, ನೀವೆಲ್ಲ ಚೆನ್ನಾಗಿರಿ ಅಂತ ಒಂದು ಆಶೀರ್ವಾದ ಮಾಡಿಬಿಟ್ಟು ಸತ್ತೋಗ್ತಾರೆ. ಗೊತ್ತಾ ಅವರು ಯಾವ ರೀತಿ ಸಾಯ್ತಾರೆ ಅಂದರೆ ಅಲ್ಲಿ ಆತ್ಮ ಟೈನ್ ಹೋಗುತ್ತೆ. ಮೊದಲೊಂದು ಸರಿ ತೋರಿಸಿದೆ ನಿಮಗೆಲ್ಲ, ಏನಂತ ಆತ್ಮ ಒದ್ದಾಡತ್ತಂತೆ, ಹೊರಗಡೆ ಹೋಗೋಕ್ಕೆ ಓದಾಡತ್ತಂತೆ, ಸ್ವರ್ಗ ಯಾವುದು ನರಕ ಯಾವುದು ಹುಡುಕಾಡತ್ತಂತೆ. ಆ ಥರ ಹುಡುಕಾಡಕ್ಕೆ ಯೋಚನೆ ಮಾಡಬೇಡಿ. ಯಾಕಂದರೆ ನಾವುಗಳಾದರೂ ಟಾರ್ಚ್ ಹಾಕಿ ಹುಡುಕ್ಬೋದು ಅಲ್ಲಿ ಇಲ್ಲಿ ಹೇಗೆ ಎತ್ತ ಅಂತ, ಅಥವಾ ತಿಳ್ಕೊಬೋದು, ಓದ್ಬೋದು, ಆತ್ಮಗಳಿಂದ ತಿಳ್ಕೊಳುತ್ತವೆ. ಅದಕ್ಕೇನಿಲ್ಲ, ಸತ್ತ ಹೋದ್ನ
ಮೇಲ್ ಸೇರ್ಕೋಬೇಕಾದ್ರೆ ದೇವ್ರ ಹತ್ರ ಸೇರ್ಕೋಬೇಕು ಮೋಕ್ಷಕ್ಕೆ, ಇಲ್ಲ ಅಲ್ಮಾರಿ ಥರ ಗರುಡ ಪುರಾಣ ಥರ ಅಳಿತಾ ಇರಬೇಕು, ಪ್ರೇತ ಸಂಸ್ಕಾರ ಮಾಡ್ಕೊಳ್ಳಿ. ಅದಕ್ಕೆ ಇಂಥ ಪ್ರೇತಗಳಿಗೆಲ್ಲ ಒಂದು ಮುಕ್ತಿಯನ್ನು ಕೊಟ್ಟು ಅವಕಾಶವನ್ನು ನಾವು ಈ ಕಲಿಯುಗದಲ್ಲಿ ನೀವು ಮಾದರಿಯಾಗಿ ಜೀವನದಲ್ಲಿ ಇವತ್ತಿನಿಂದನೇ ಸಂಸ್ಕಾರ ಗುರುಮುಖೇನ ದೇವದರ್ಶಾಮಿ, ವಿಶ್ವಕರ್ಮನ ನೆನೆಸ್ಕೊಂಡ್ವಿ. ವಿಶ್ವಕರ್ಮ ಅನುಗ್ರಹವನ್ನು ಪಡೆದ ಹಾಗೆ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಜಾತಿ ಮತ ಧರ್ಮ ಎಲ್ಲ ಜಾತಿ ವರ್ಗದವ್ರಿಗೂ ಹೇಳ್ತಾ ಇದ್ದೀನಿ, ನೀವುಗಳು ನಿಮ್ಮ ತಾತ ಮುತ್ತಾತನ ಪಿತೃ ಕಾರ್ಯಗಳನ್ನ ಮಾಡೋಕ್ಕೆ ಮರಿಬೇಡಿ. ಸುಖ ಜೀವನ ಮನೆಯಲ್ಲಿ ಇರಬೇಕು ಅಂದರೆ ಖಂಡಿತವಾಗ್ಲೂ ಆ ಕಾರ್ಯವನ್ನು ಮಾಡೋದನ್ನ ವಂಶ ಪಾರಂಪರ್ಯವಾಗಿ ಮುಂದಕ್ಕೂ ಹೀಗೆ ನಡೆಸ್ಕೊಂಡು ಹೋಗಲಿ ಅಂತ ಆಶಿಸ್ತಾ, ಭಗವಂತನ ಕೃಪಾಕಟಾಕ್ಷ ನಿಮ್ಮ ಮೇಲೆ ನಮ್ಮ ಮೇಲೆ ಇರಬೇಕು ಅಂತ ನಾವು ನೀವು ಈ ಲೋಕಕ್ಕೆ ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.